ಸಚಿವ ಸಂಪುಟ ಸರ್ಕಸ್ ನಡೀತಾ ಇರೋ ಹೊತ್ತಲ್ಲೇ ಜಮೀರ್ ಅಹಮದ್ಗೆ ಬಿಗ್ ಶಾಕ್ ಎದುರಾಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ಬಾಂಬ್ ಈಗ ಸ್ಫೋಟಗೊಂಡಿದ್ದು ಜಮೀರ್ ಬುಡಕ್ಕೆ ಬಂದು ನಿಂತಿದೆ. ಹೀಗಾಗಿ ಸಚಿವ ಸ್ಥಾನದ ಕನಸು ಕಾಣ್ತಾ ಇದ್ದ ಜಮೀರ್ಗೆ ತಲೆಬಿಸಿ ಶುರುವಾಗಿದೆ. कुकर खाली कुकर हमें खाली कुकर कुछ बना पूरा ऑलमोस्ट कुकर चल रहा था. ऑलमोस्ट कुकर चल रहा. जबरदस्त सुना यहाँ सिराज सर जबरदस्ती पीछे घर से बुलाने का नहीं. ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನ್ ಅದೆಲ್ಲ ಹೈಕಮಾಂಡ್ ಮೇಲೆ ಇರುತ್ತೆ. ಕಾರಣಕ್ಕೂ ಅದು ಸತ್ಯಕ್ಕೆ ದೂರಿರೋ ಮಾತು. ನಾವು ಜಮೀರ್ ಸಾಹೇಬರು ಆ ಥರ ಯಾವುದು ಮಾತಾಡಿಲ್ಲ ಫೋನ್ ಮುಖಾಂತರ. ಸಿಎಂ ಗದ್ದುಗೆ ಕಿತ್ತಾಟಕ್ಕೆ ತಕ್ಕ ಮಟ್ಟಿಗೆ ಬ್ರೇಕ್ ಬಿದ್ದಿದೆ. ಮಂತ್ರಿಗಿರಿಗೆ ತೆರೆಮರೆಯಲ್ಲೇ ಕಸರತ್ತು ಜೋರಾಗಿ ನಡೆಯುತ್ತಿದೆ. ಇಂಥ ಹೊತ್ತಲ್ಲೇ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸದೊಂದು ಬಾಂಬ್ ಸ್ಫೋಟಗೊಂಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಬೆಂಕಿ ಈಗ ಹೊತ್ತಿ ಉರಿಯುವುದಕ್ಕೆ ಶುರುವಾಗಿದೆ. ಚುನಾವಣೆ ವೇಳೆ ನಡೆದಿತ್ತು ಎನ್ನಲಾದ ಮಸಲತ್ತು ಈಗ ಕೈ ನಾಯಕರನ್ನೇ ಬೆಚ್ಚಿ ಬೀಳಿಸಿದೆ. ಕಾಂಗ್ರೆಸ್ ಘಟಾನುಘಟಿ ಮುಸ್ಲಿಂ ನಾಯಕ ಜಮೀರ್ ಅಹಮದ್ ಸುತ್ತ ಆಡಿಯೋ ಬಾಂಬ್ ಸುತ್ತಕೊಂಡಿದೆ. ಕಾಂಗ್ರೆಸ್ ವಿರುದ್ಧವೇ ಜಮೀರ್ ರಣತಂತ್ರ ರೂಪಿಸಿದ್ರು ಎನ್ನಲಾದ ಆಡಿಯೋವೊಂದು ವೈರಲ್ ಆಗಿದೆ. ಆಡಿಯೋ ಬಾಂಬ್ ಸ್ಫೋಟಗೊಂಡಿದ್ದೇ ತಡ ಕಾಂಗ್ರೆಸ್ ಪಕ್ಷದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಜಮೀರ್ದು ಎನ್ನಲಾದ ಸ್ಫೋಟಕ ಆಡಿಯೋ ವೈರಲ್. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರ ಜಮೀರ್ ಅಹಮದ್. कुकर खाली कुकर हमें खाली कुकर कुछ बना पैसे लिए नहीं कर को कल रात को जाको डिप्रेशन में चलेगा हमारा बेटा बल्ला के भाई का. अब लगा रहे सब वो कल उसको मैसेज करे सो अब उन्हें सीना में मैंने बीजेपी का कैंसिल वार्ड नंबर 14 में पाव पड़ा. ಏನ್ ಕಾಲ್ ಮುಗಿತೀಯಾ ಎಲ್ಲೆಲ್ಲೈತಿ ಅಲ್ಲೆಲ್ಲ ನಿಮ್ ಜನಕ್ಕೆ ಹೇಳಿ ಟೈಟ್ ಮಾಡಿಸ್ ಹೋಗೋಕ. ಎಲ್ಲೆಲ್ಲೈತಿ ಎಲ್ಲ ನಿಮ್ ಜನಕ್ಕೆ ನಿಂದಿರ್ಸಿ ಟೈಟ್ ಮಾಡಿಸು ಕಾಂಗ್ರೆಸ್ನವರಿಗೆ ಮಾಡ್ತೀನಿ ದಾದಾಕರ್ ಬೋಲ್ಕೋ ಗಯಾ ವಾರ್ಡ್ ನಂಬರ್ 14 ಬೀಚ್ ಮಿಲ್ಕೋ ಗಯಾ ಜಸ್ಟ್. ಸಿದ್ದರಾಮಯ್ಯ ಪಟ್ಟದಿಂದ ಕೆಳಗಿಳಿದಿದ್ದಾಯಿತು. ಡಿಕೆಶಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು ಆಯಿತು. ಇಂಥ ಹೊತ್ತಲ್ಲೇ ಈಗ ಇದೊಂದು ಆಡಿಯೋ ಕಾಂಗ್ರೆಸ್ ಪಕ್ಷದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ನಾಯಕನೇ ಷಡ್ಯಂತ್ರ ರೂಪಿಸಿದ್ನ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಕೆಎಂಡಿಸಿ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಜೊತೆ ಜಮೀರ್ ಅಹಮದ್ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾತುಗಳು ಕೇಳಿಬಂದಿದ್ದು ಬಿಜೆಪಿಗೆ ಬೆಂಬಲಿಸಲು ಎಸ್ಡಿಪಿಐ ಜೊತೆ ಕೈಜೋಡಿಸಿದ್ರ ಅನ್ನೋ ಅನುಮಾನ ಹುಟ್ಟುಹಾಕಿದೆ. पूरा ऑलमोस्ट कुकर चल रहा सर. ऑलमोस्ट कुकर चल रहा. जबरदस्त सुना यहाँ सिराज सर जबरदस्ती पीछे घर से बुलाने का नहीं बुला रहे नहीं साहब. नहीं सुनो यहाँ तो वो हुआ तो हमने फायदा. हूँ सर हकीकत अब ना आ जाको बाहर आ जाको नहीं आ रहे साहब. नहीं सुनो मैं बोल कंप्लीट करने दीजिए मुझे. साहब बोलो. अब अज्ञान परसेंटेज नहीं है हमारा. हूँ सर जबरदस्ती कर को बाहर बुलाने का. हूँ सर अब उन्होंने क्या होता भूता में गए तो वो कांग्रेस को दाल दाल का आदत क्या करती भरोसा नहीं हमना. आई सोलंग बोल को इंडिपेंडेंट को भी एसडीपी दलो. हूँ सर नहीं है तो भी अच्छा है करूँ समय. ಯಾವಾಗ ಈ ಆಡಿಯೋ ವೈರಲ್ ಆಯಿತು ಹೈಕಮಾಂಡ್ ಮಟ್ಟಕ್ಕೂ ಸುದ್ದಿ ಮುಟ್ಟಿದೆ. ಪಕ್ಷದವರೇ ಪಕ್ಷ ವಿರೋಧಿ ಕೆಲಸಕ್ಕೆ ಕೈ ಹಾಕಿದ್ರ ಅಂತ ದಿಲ್ಲಿ ನಾಯಕರಿಗೂ ಅನುಮಾನ ಹುಟ್ಟಿಸಿದೆ. ಹೀಗಾಗಿಯೇ ಸತ್ಯಾಸತ್ಯತೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ದೆಹಲಿ ಹೈಕಮಾಂಡ್ಗೂ ವೈರಲ್ ಆಡಿಯೋ ಮುಟ್ಟಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾಗೆ ಜಮೀರ್ ವಿರುದ್ಧ ದೂರು ನೀಡಲಾಗಿದೆ. ಒಂದ್ ವೇಳೆ ಆಡಿಯೋ ನಿಜವೇ ಆಗಿದ್ದಲ್ಲಿ ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಆಡಿಯೋ ಸತ್ಯಾಸತ್ಯತೆ ಪರಿಶೀಲನೆಗೆ ಹೈಕಮಾಂಡ್ ಮುಂದಾಗಿದೆ. ಸಚಿವ ಸ್ಥಾನದ ಲಾಬಿಯಲ್ಲಿದ್ದ ಹೊತ್ತಲ್ಲೇ ಆಡಿಯೋ ಚೆಕ್ಮೇಟ್ ಬಿದ್ದಿದ್ದು ಆಡಿಯೋ ಜಮೀರದ್ದೇ ಅನ್ನೋದು ಸಾಬೀತಾದ್ರೆ ಶಿಸ್ತು ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಇನ್ನು ಈ ಆಡಿಯೋ ಬಗ್ಗೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಬಳಿ ಕೇಳಿದ್ರೆ ಏನೂ ಉತ್ತರಿಸಿಲ್ಲ. ಜಮೀರ್ ಅಹಮದ್ ಸುತ್ತ ಆಡಿಯೋ ಬಾಂಬ್ ಆವರಿಸಿಕೊಳ್ಳುತ್ತಿದ್ದಂತೆ ಆತಂಕ ಶುರುವಾಗಿದೆ. ಹೀಗಾಗಿಯೇ ಸಿದ್ದರಾಮಯ್ಯ ಮನೆಗೆ ಓಡೋಡಿ ಬಂದಿದ್ರು. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಜೊತೆ ಮಹತ್ವದ ಚರ್ಚೆ ನಡೆಸಿ ಆಡಿಯೋ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಎಂದಿದ್ದಾರೆ. ಅಲ್ಲದೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು ಇದು ನಕಲಿ ಆಡಿಯೋ, ಎಐ ತಂತ್ರಜ್ಞಾನ ಬಳಸಿ ಆಡಿಯೋ ಮಾಡಲಾಗಿದೆ, ಸೈಬರ್ ಠಾಣೆಯಲ್ಲಿ ದೂರು ಕೊಡ್ತೀನಿ ಎಂದಿದ್ದಾರೆ. ಆದ್ರೆ ಜಮೀರ್ಗೆ ಆಡಿಯೋ ಟೆನ್ಷನ್ ಬಿಟ್ಟೂ ಬಿಡದೆ ಕಾಡುತ್ತಿದೆ. ಹೀಗಾಗಿಯೇ ಖಾಸಗಿ ಫ್ಲಾಟ್ನಲ್ಲಿ ನಜೀರ್ ಜೊತೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಚರ್ಚೆ ನಡೆಸಿದ್ದಾರೆ.
ಜಮೀರ್ ಜೊತೆ ಕೆಎಂಡಿಸಿ ನಿರ್ದೇಶಕ ಸಿರಾಜ್ ಮಾತನಾಡಿದ್ದಾರೆ ಅನ್ನೋದು ಸಿರಾಜ್ಗೂ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ. ಹೀಗಾಗಿಯೇ ಸಿರಾಜ್ ಕೂಡ ಸ್ಪಷ್ಟನೆ ನೀಡಿದ್ದು, ನಮ್ಮ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ, ಇದು ನಾವು ಮಾತನಾಡಿದ ಆಡಿಯೋ ಅಲ್ಲ, ನಾವು ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೇವೆ ಎಂದಿದ್ದಾರೆ. ಅದು ಸತ್ಯಕ್ಕೆ ದೂರಿರೋ ಮಾತು ಸರ್. ಆ ಥರ ಯಾವುದು ನಾನು ಸಚಿವರು ಮಾತಾಡಿಲ್ಲ. ಅಂಥದ್ದು ಯಾವುದು ಮಾತುಗಳು ನಮ್ಮ ಅವ್ರ ಸಚಿವರ ಮಧ್ಯದಲ್ಲಿ ಎಷ್ಟು ದಿವಸ ಮಾತಾಡಿದ್ರೂ ಕೂಡ ನಾವು ಅಂಥ ಮಾತುಗಳು ಯಾವುವು ಆಗಿಲ್ಲ. ಆ ಆಡಿಯೋ ಬಂದಿರೋದು 100% ಸುಳ್ಳು. 100% ಮೇಲ್ನೋಟಕ್ಕೆ ಕಾಣ್ಬರ್ತಾ ಇದೆ. ಜಮೀರ್ ಸಾಹೇಬ್ರವ್ರ ಹೆಸರು ಮುಂಚೂಣಿಯಲ್ಲಿ ತೋರಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ಸಚಿವ ಸ್ಥಾನದಲ್ಲಿನೂ ತೋರಿಸ್ತಾ ಇದ್ದಾರೆ, DCMನಲ್ಲಿನೂ ತೋರಿಸ್ತಾ ಇದ್ದಾರೆ. ಅದು ಆಗಬಾರ್ದು ಅಂತ ಕೆಲವು ಜನ ಷಡ್ಯಂತ್ರ ಮಾಡ್ತಿರ್ಬೋದು. ಇನ್ನು ಇದೇ ವಿಷಯವಾಗಿ ಮಾತನಾಡಿದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಮಲ್ಲಿಕಾರ್ಜುನ್, ಷಡ್ಯಂತ್ರ ನಡೆದಿರುವುದು ಸತ್ಯ, ಈ ಬಗ್ಗೆ ಪಕ್ಷ ತನಿಖೆ ಮಾಡಿ ಕ್ರಮ ಕೈಗೊಳ್ಳಲಿ ಎಂದಿದ್ದಾರೆ. ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಏನೋ ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟು. ಒಟ್ನಲ್ಲಿ ಸಚಿವ ಸ್ಥಾನದ ಸರ್ಕಸ್ ನಡೆಯುತ್ತಿರೋ ಹೊತ್ತಲ್ಲೇ ಜಮೀರ್ಗೆ ದೊಡ್ಡ ಶಾಕ್ ಎದುರಾಗಿದೆ. ಹೀಗಾಗಿ ದಾವಣಗೆರೆಯ ಆಡಿಯೋ ಬಾಂಬ್ ಮಾಜಿ ಸಚಿವರನ್ನ ಸುತ್ತಕೊಳ್ಳುತ್ತಾ ಕುರ್ಚಿ ಆಸೆಗೆ ತಣ್ಣೀರು ಎರಚುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.